ರೈತ ಮುಖಂಡರುಗಳೇ, ಇವತ್ತು ನಾವು ಬೈರಮಂಗಲ ವ್ಯಾಪ್ತಿನಲ್ಲಿ, ಬೈರಮಂಗಲ ಮತ್ತು ಕಂಚಗಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸುಮಾರು 9,000 ಚಿಲ್ಲರೆ ಎಕರೆ ರೈತರ ಜಮೀನನ್ನು ಯಾವುದೇ ರೈತರ ಪೂರ್ವಾನುಮತಿ ಇಲ್ಲದೆ, ರೈತರಿಗೆ ವಿಚಾರಣೆ ಮುಟ್ಟಿಸದೆ, ರೈತರುಗಳ ಪೂರ್ವಭಾವಿ ಸಭೆನೇ ಮಾಡದೆ, ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾಗಲಿ, ಸರ್ಕಾರದಲ್ಲಿ ಭಾಗಿಯಾಗ್ತಕ್ಕಂಥ ಮಂತ್ರಿಗಳಾಗಲಿ, ಸಂಬಂಧಪಟ್ಟಂಥ ಸಚಿವರಾಗಲಿ ಯಾರೂ ಕೂಡ ಈ ವಿಚಾರವನ್ನು ಸಾರ್ವಜನಿಕವಾಗಿ ಚರ್ಚೆಯನ್ನು ಮಾಡದೆ ಗುಪ್ತವಾಗಿ ರೈತರ ಜಮೀನನ್ನು ಲಪಟಾಯಿಸುವಂಥ ಒಂದು ಹುನ್ನಾರ ಸಂಚು ಈ ಭಾಗದಲ್ಲಿ ನಡೀತಾ ಇದೆ. ಈ ವಿಚಾರವಾಗಿ ಹಲವಾರುಗಳು ರೈತರುಗಳು, ರೈತ ಮುಖಂಡರುಗಳು ಭೂಮಿಯನ್ನು ಕಳ್ಕೊಳ್ತೀವಿ ಎನ್ನುವಂಥ ಆತಂಕದಲ್ಲಿರ್ತಕ್ಕಂಥ ಸ್ಥಳೀಯವಾದಂಥ ರೈತರು ಭಾಳಷ್ಟು ಸಭೆಗಳನ್ನು, ಈಗಾಗಲೇ ಸಣ್ಣ ಪುಟ್ಟ ಸಭೆಗಳನ್ನು ಮಾಡಿ ನಾವು ಇದರ ವಿರುದ್ಧ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪೂರ್ವಭಾವಿಯಾಗಿ ಪ್ರಮುಖ ಮುಖಂಡರು, ರೈತರ ಮುಖಂಡರುಗಳನ್ನು ಕರೆದು ಚರ್ಚೆ ಮಾಡಿ ನಾವು ಯಾವ ರೀತಿ ಇದಕ್ಕೆ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅನ್ನುವಂಥ ಪೂರ್ವಭಾವಿ ಸಭೆ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಗ್ರೇಟರ್ ಬೆಂಗಳೂರು ಬಿಡದಿ ಅಥಾರಿಟಿ ಅನ್ನುವಂಥ ಹೆಸರಿನಲ್ಲಿ ಹಿಂದೆ 2006ರಲ್ಲಿ ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತ ಹೇಳಿ ಅವರು ಹೊರಟಿದ್ದು. ಅವರು ಹೊರಟಂಥ ಉದ್ದೇಶ, ಅವತ್ತಿನ ಆ ಕಾರ್ಯಕ್ರಮದ ರೂಪುರೇಷ ಬೇರೆ. ಇವತ್ತು ಇವರು ರೈತರು ಅಮಾಯಕರನ್ನ ಯಾಮಾರಿಸಿ ವಂಚಿಸಿ ಯಾರಿಗೂ ಗೊತ್ತಿಲ್ಲದೇನೆ ನೋಟಿಫಿಕೇಶನ್ ಮಾಡ್ತಾ ಇರ್ತಕ್ಕಂಥದ್ದು, ಯಾರಿಗೂ ತಿಳಿಸ್ತೇನೆ ಪೋಡಿ ದುರಸ್ತಿಗಳನ್ನು ಮಾಡಿರ್ತಕ್ಕಂಥದ್ದು, ರೈತರಿಗೆ ತಿಳಿಸ್ತೇನೆ ರೈತರ ವಶದಲ್ಲಿರ್ತಕ್ಕಂಥ ಜಮೀನುಗಳಿಗೆ ಸರ್ಕಾರ ಅಂತೇಳಿ ಪಾಣಿ ಮಾಡಿಕೊಂಡಿರ್ತಕ್ಕಂಥದ್ದು, ರೈತರ ವಶದಲ್ಲಿರ್ತಕ್ಕಂಥ ಖರಾಬ್ ಜಮೀನುಗಳನ್ನು ಸರ್ಕಾರ ಅಂತೇಳಿ ಮೆನ್ಷನ್ ಮಾಡಿಕೊಂಡಿರೋದು, ಇವೆಲ್ಲವೂ ಕೂಡ ಸವಿಸ್ತಾರವಾಗಿ ಚರ್ಚೆ ಆಗಬೇಕಿದೆ. ಸೊ ನಾವು ನಮ್ಮ ನಾಯಕರಾದಂಥ ಕುಮಾರಣ್ಣವ್ರನ್ನ, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವ್ರನ್ನ, ಸನ್ಮಾನ್ಯ ಸಂಸತ್ ಸದಸ್ಯರಾದಂಥ ನಮ್ಮ ಡಾಕ್ಟರ್ CN ಮಂಜುನಾಥ್ರವರನ್ನು, BJPಯ ಅಧ್ಯಕ್ಷರಾದಂಥ ವಿಜಯೇಂದ್ರರವರನ್ನು, BJPಯ ಸ್ಥಳೀಯ ಮುಖಂಡರುಗಳನ್ನು ನಾವೆಲ್ಲ ಇವತ್ತು ಬೀದಿಗಿಳಿದು ಇದರ ವಿರುದ್ಧ ಹೋರಾಡ್ತೇವೆ, ರೈತರ ಪರವಾಗಿದ್ದೇವೆ, ಯಾರೂ ಆತಂಕ ಪಡಕ್ಕೆ ಹೋಗಬೇಡಿ, ಈ ಸರ್ಕಾರದ ಕೈಯಲ್ಲಿ ಯಾವ ಲ್ಯಾಂಡ್ ಅಕ್ವಿಷನ್ನು ಮಾಡೋಕ್ಕೆ ಇವ್ರಿಗೆ ಹಣ ಇಲ್ಲ, ದಮ್ಮು ಇಲ್ಲ, ತಾಕತ್ತು ಇಲ್ಲ. ಇವರು 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಇವರು ಆಟ ಆಡ್ತಾ ಇದ್ದಾರೆ.